ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDS ಅಪ್ಲಿಕೇಶನ್ ಯಾರ್ಯಾರೆಲ್ಲ ಹಾಕಿದ್ದೀರಾ ಅವರು ದಯವಿಟ್ಟು ಈ ವಿಡಿಯೋನ ನೋಡಿ, ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. GDSದು ಅಪ್ಲಿಕೇಶನ್ ಡೇಟು ಕ್ಲೋಸ್ ಆಗಿದೆ, ಹಾಗೆಯೇ ಕರೆಕ್ಷನ್ ಡೇಟ್ ಕೂಡ ಕ್ಲೋಸ್ ಆಗಿದೆ. ಕರೆಕ್ಷನ್ ವಿಂಡೋ ಓಪನ್ ಆದಾಗ ನಾನು ವಿಡಿಯೋ ಮಾಡಬೇಕಿತ್ತು, ಯಾವ ರೀತಿಯಾಗಿ ಕರೆಕ್ಷನ್ ಮಾಡಬೇಕು ಅಂತ ಹೇಳಿಬಿಟ್ಟು, ಬಟ್ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ನಿನ್ನೆನೇ ಕರೆಕ್ಷನ್ ಡೇಟು ಕ್ಲೋಸ್ ಆಗಿದೆ. ನೀವೆಲ್ಲರೂ ಕೂಡ ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀರಾ, ಹಾಗೆ ಕರೆಕ್ಷನ್ ಇದ್ದರೆ ಕರೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಏನು ಪ್ರೋಸೆಸ್ಸು GDSಲ್ಲಿ ಅಂತ ಅಂದರೆ, ಈಗ ಕರೆಕ್ಷನ್ ಎಲ್ಲ ಆಗಿ ಮತ್ತೆ ಸಬ್ಮಿಟ್ ಏನಾದರೂ ಮಾಡಿದ್ದೀರಾ ನೀವು ಅಂತ ಅಂದರೆ, ನೆಕ್ಸ್ಟು ಫಸ್ಟ್ ಮೆರಿಟ್ ಲಿಸ್ಟು ಬರುತ್ತೆ. ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಅಂದರೆ, ಇದೇ ತಿಂಗಳು ಫೆಬ್ರವರಿ 28ನೇ ತಾರೀಕು ಬರುತ್ತೆ. ಸರ್ಕ್ಯುಲರ್ ಪ್ರಕಾರ 28ನೇ ತಾರೀಕು ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟು ಬರುತ್ತೆ. ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಖಂಡಿತವಾಗ್ಲೂ 100%, 99%, 98% ಇಷ್ಟಿರೋರೆ, 97 ಒಳಗಡೆ ಇರೋವಂಥವರೇ ಸೆಲೆಕ್ಟ್ ಆಗೋದು. ಬಟ್ ಕಡಿಮೆ ಇರೋ ಪರ್ಸೆಂಟೇಜ್ ಏನಾದರೂ ಇದ್ದರೆ ನೀವು ದುಃಖ ಪಡೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ಮತ್ತೆ ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ, ಈಗ ಇವರೇನು ಸೆಲೆಕ್ಟ್ ಆಗಿರ್ತಾರೆ ಅಲ್ವಾ, ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅದರಲ್ಲಿ ಸ್ವಲ್ಪ ಜನ ರಿಜೆಕ್ಟ್ ಆಗ್ತಾರೆ. ಯಾಕೆಂತಂದರೆ ಕರೆಕ್ಟಾಗಿರೋವಂಥ ಡಾಕ್ಯುಮೆಂಟ್ಸ್ನ ಅವರು ಕೊಟ್ಟಿರೋದಿಲ್ಲ. ಹಾಗಾಗಿ ಅದರಲ್ಲಿ ರಿಜೆಕ್ಟ್ ಆಗುವಂಥವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಅದೆಲ್ಲ ತುಂಬ ಜನದ ಹತ್ರ ಕರೆಕ್ಟಾಗಿ ಇರೋದಿಲ್ಲ. ಹಾಗೆ ಮಾರ್ಕ್ಸ್ ಕೂಡ ಫೇಕಾಗಿ ಅಪ್ಲೋಡ್ ಮಾಡಿರ್ತಾರೆ, ನೀಟಾಗಿ ತಿಳ್ಕೊಂಡಿರೋದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಇಲ್ವಾ, ಏನೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ತಿಳ್ಕೊಂಡೆ ಫೇಕ್ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಅವರು ಸೆಲೆಕ್ಟ್ ಆಗಿದ್ದರೆ ಖಂಡಿತ ಅವರೆಲ್ಲ ರಿಜೆಕ್ಟ್ ಆಗ್ತಾರೆ. ಅಂಥ ಪ್ಲೇಸ್ಗಳಿಗೆ ಮತ್ತೆ ಮೆರಿಟ್ ಲಿಸ್ಟ್ನ ಬಿಡ್ತಾ ಇರ್ತಾರೆ. 4, 5, 6 ಮೆರಿಟ್ ಲಿಸ್ಟ್ಗಳವರೆಗೆ ಬಿಡ್ತಾರೆ. ಸೊ ಆ ಮೆರಿಟ್ ಲಿಸ್ಟ್ಗಳಲ್ಲಿ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಫಸ್ಟ್ ಮೆರಿಟ್ ಲಿಸ್ಟು 28ನೇ ತಾರೀಕು ಬರುತ್ತೆ. ಮಿಸ್ ಆದರೆ ಮಾರ್ಚ್ ಫಸ್ಟ್ ವೀಕಲ್ಲೇ ಖಂಡಿತವಾಗ್ಲೂ ಬರುತ್ತೆ. ಜಾಸ್ತಿ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಷ್ಟರೊಳಗಡೆ ನೀವು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡಿರಬೇಕಾಗತ್ತೆ. ಆ ಡಾಕ್ಯುಮೆಂಟ್ಸ್ ಯಾವ್ಯಾವು ನಿಮ್ಮ ಹತ್ರ ಇರಲೇಬೇಕಾದಂತಹ ಡಾಕ್ಯುಮೆಂಟ್ಸ್ ಯಾವ್ಯಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ GDSದು ಕಂಪ್ಲೀಟ್ ಪ್ರೊಸೀಜರ್ ಮುಗಿಯೋವರೆಗೂ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಸೆಲೆಕ್ಟ್ ಆಗಿರೋದು ಯಾವ ರೀತಿಯಾಗಿ ನಮಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಿಮ್ಮ ಮೊಬೈಲ್ ನಂಬರ್, ಯಾವ ಮೊಬೈಲಲ್ಲಿ ನೀವು ರಿಜಿಸ್ಟರ್ ಆಗಿರ್ತೀರ ಅಲ್ವಾ, ಸೊ ಆ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಇಮೇಲ್ ಬರುತ್ತೆ, ಹಾಗೆಯೇ SMS ಕೂಡ ಬರುತ್ತೆ. ಅದರಿಂದ ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟು ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ಇಮೇಲ್ ಬರಲಿಲ್ಲ ಅಂತ ಅಂದರೆ ನೀವು ಚೆಕ್ಔಟ್ ಕೂಡ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಏನಾದರೂ ಇಮೇಲ್ ID ಮಿಸ್ ಆಗಿ ಹಾಕಿದರೆ ಅಥವಾ ಮೊಬೈಲ್ ನಂಬರು ಬೇರೆ ಕೊಟ್ಟಿದ್ದರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಗ ನೀವು ಆ ವೆಬ್ಸೈಟಲ್ಲೇ ಚೆಕ್ಔಟ್ ಮಾಡ್ಕೊಳ್ಬೋದು, ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅಂತ ಹೇಳ್ಬಿಟ್ಟು. ಅದು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಆ ರಿಸಲ್ಟ್ನ ಬಿಟ್ಟಿದ್ದಾದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇಷ್ಟನ್ನು ಕೂಡ ನೀವು ಕರೆಕ್ಷನ್ ಮಾಡ್ಕೊಂಡಿದ್ರೆ, ಅಕಸ್ಮಾತ್ ಏನಾದರೂ ರಾಂಗ್ ಇದ್ದರೆ ಕರೆಕ್ಷನ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನೀವು ರಿಜೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ, ಓಕೆನಾ. ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಕೊಡಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. GDS ಪೂರ್ತಿ ಏನು ಪ್ರೋಸೆಸ್ ಇದೆ ಅಲ್ಲಿವರೆಗೂ ಕೂಡ ನಮ್ಮ ಚಾನಲಲ್ಲಿ ವೀಡಿಯೋಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.